ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಮ್ಮ ಯುವಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಆ್ಯಡ್ಗಳನ್ನ ನೋಡಿಬಿಟ್ಟು ಒಂದಿಷ್ಟು ಆನ್ಲೈನ್ ಕಸಿನೋ ಗೇಮ್ಗಳಾಗಿರ್ಬೋದು, ಬೋರ್ಡ್ ಗೇಮ್ಗಳಾಗಿರ್ಬೋದು, ಅದನ್ನು ಆಡಿಬಿಟ್ಟು ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಅವರು ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ದುಡ್ಡನ್ನ ಹಾಕಿ ಇವತ್ತು ಆ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಒಂದು ಆ್ಯಪ್ ಕಂಪ್ನಿಗಳು ನೀವು ದುಡ್ಡು ಮಾಡಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ್ಯಪ್ಗಳನ್ನು ಮಾಡಿರೋದಿಲ್ಲ. ಇನ್ಕ್ಲೂಡಿಂಗ್ ಕ್ರಿಕೆಟ್ ಬೆಟ್ಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಆ್ಯಪ್ಗಳನ್ನು ಇವತ್ತು ನಾವೇನು ನೋಡ್ತಾ ಇದ್ದೀವಿ. ಕಬಡ್ಡಿ ಕೂಡ ನಡೀತಾ ಇದೆ. ಸೊ ಆ ಒಂದು ಸೀಸನಲ್ಲಿ ಬರ್ತಕ್ಕಂಥ ಆ್ಯಪ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ನೀವು ದುಡ್ಡು ಮಾಡಲಿ ಅಂತೇಳಿ ಇರೋದಿಲ್ಲ. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊತ ಹೋದರೆ, ಅನಾಲಿಸಿಸ್ನ ಮಾಡ್ಕೊಳ್ತಾ ಹೋದರೆ ನೀವು ಅಲ್ಲಿ ಲಾಸನ್ನು ಅನುಭವಿಸ್ತೀರ. ಸೊ ದಯವಿಟ್ಟು ಆ ಥರದ ಆ್ಯಪ್ಗಳನ್ನು ಮತ್ತು ಆ್ಯಪ್ಗಳಿಗೆ ಇನ್ವೆಸ್ಟ್ ಮಾಡೋದನ್ನು ಸ್ಟಾಪ್ ಮಾಡಿ. ಹಾಗೆ ಸೊ ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ಸ್ಗಳಿದ್ದಾವೆ. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ರಿಟರ್ನ್ಸನ್ನು ಪಡ್ಕೋಬೋದು. ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಸೊ ಸ್ಟಾಕ್ ಮಾರ್ಕೆಟ್ಸ್ ಇದೆ. ಸೊ ಹಾಗೆ ಹಲವಾರು ಇಂಡಸ್ಟ್ರಿಗಳಿದ್ದಾವೆ. ಸೊ ಇಲ್ಲಿ ನೀವು ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ಸನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಸಂಪಾದನೆ ಮಾಡ್ಬೋದು. ಸೊ ದಯವಿಟ್ಟು ಇದು ಹಿಂದ್ಗಡೆ ಎಲ್ಲ ಹೋಗಬೇಡಿ. ಸೊ ಆಲ್ ದ ವೆರಿ ಬೆಸ್ಟ್, ಟೇಕ್ ಕೇರ್.